ಈ ರಾಶಿಯವರ ಜೊತೆ ನೀವೇನಾದರೂ ಸಂಬಂಧ ಮಾಡಬೇಕಂದ್ರೆ 100 ಸರ್ತಿ ಯೋಚನೆ ಮಾಡಬೇಕಾಗತ್ತೆ. ಇವರ ಅದೃಷ್ಟ ಸಂಖ್ಯೆ 4, 8, 13 ಮತ್ತು 22. ಒಂದು ವಿಚಿತ್ರ ವಿಚಾರ ಅಂದರೆ ಇವರು ಬಹುಬೇಗ ತಮ್ಮ ಆತ್ಮವಿಶ್ವಾಸವನ್ನು ಕಳ್ಕೊತಾರೆ ಹಾಗೂ ತಕ್ಷಣವೇ ಗಾಬರಿ ಆಗ್ತಾರೆ, ಆತಂಕ ಪಡ್ತಾರೆ. ಇವರು ಹೆಚ್ಚು ಹಗಲುಗನಸನ್ನು ಕಾಣೋದು ಸರ್ವೇ ಸಾಮಾನ್ಯ. ಇವರು ಯಾರನ್ನಾದರೂ ನಂಬಬೇಕಂದ್ರೆ ತುಂಬ ಕಷ್ಟ, ಆದರೆ ಒಂದ್ಸರಿ ನಂಬಿದ್ರೆ ಮುಗ್ದೇ ಹೋಯ್ತು. ಇವರ ಕೋಪಕ್ಕೆ ನೀವೇನಾದರೂ ತುತ್ತಾದರೆ ಕ್ಷಮೆ ಸಿಗೋದು ತುಂಬ ಕಷ್ಟ ಕಣ್ರಿ. ಈ ರಾಶಿಯವರು ಹೆಚ್ಚು ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. ಒಂದು ವೇಳೆ ಪರಿಸ್ಥಿತಿ ಏನಾದರೂ ಕೆಟ್ಟ ಹೋಯ್ತು ಅಂದರೆ ಇವರು ಕಾನೂನನ್ನು ಕೂಡ ಮೀರೋಕೆ ಹೆದರೋದಿಲ್ಲ. ಹೌದು ಸ್ನೇಹಿತರೆ, ನಾನಿವತ್ತು ಹೇಳ್ತಾ ಇರೋದು ಮಕರ ರಾಶಿಯ ಬಗ್ಗೆ. ಈ ವಿಡಿಯೋ ನೋಡೋರು ಕೂಡ ಎಷ್ಟೋ ಜನ ಮಕರ ರಾಶಿಯವರು ಕೂಡ ಇರ್ಬೋದು, ಹಾಗೂ ಎಷ್ಟೋ ಸ್ನೇಹಿತರು ನಿಮಗೆ ಮಕರ ರಾಶಿಯವರು ಕೂಡ ಇರ್ಬೋದು, ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ ಅಥವಾ ನಿಮ್ಮ ಮಗ, ನಿಮ್ಮ ತಮ್ಮ, ಅಣ್ಣ ಕೂಡ ಮಕರ ರಾಶಿಯಲ್ಲಿ ಹುಟ್ಟಿರ್ಬೋದು. ಅವರ ಗುಣಗಳನ್ನು ಕಂಡುಹಿಡಿಯೋಕ್ಕೆ ನೀವು ಕೂಡ ಕುತೂಹಲವಾಗಿದ್ದೀರಾ ಅಂತ ನನ್ನ ಒಂದು ಅನಿಸಿಕೆ. ಬನ್ನಿ ಹಾಗಾದರೆ ಈ ಮಕರ ರಾಶಿಯವರ ಬಗ್ಗೆ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಪಡೆಯೋಣ. ಅವರು ಯಾವ ಥರ ವ್ಯಕ್ತಿಗಳು, ಅವರ ಗುಣಲಕ್ಷಣಗಳೇನು, ಅವರ ಜೊತೆ ಮದುವೆ ಆದರೆ ಸಂಬಂಧ ಹೇಗಿರುತ್ತೆ, ಅವ್ರ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ಸಂಬಂಧ ಹೇಗಿರುತ್ತೆ, ಅವರ ವೀಕ್ನೆಸ್ ಏನು, ಅವರ ಸ್ಟ್ರಾಂಗ್ ಪಾಯಿಂಟ್ಸ್ಗಳೇನು, ಒಂದೊಂದು ತಿಳಿದುಕೊಳ್ಳೋದು ಪ್ರತಿಯೊಬ್ಬರಿಗೂ ಇಂಟ್ರೆಸ್ಟಿಂಗ್ ಆದಂಥ ವಿಷಯನೇ. ಬನ್ನಿ ಹಾಗಾದರೆ ಆ ಒಂದೊಂದೇ ಪಾಯಿಂಟ್ಸ್ಗಳನ್ನು ಈಗ ತಿಳಿಯೋಕ್ಕೆ ಪ್ರಯತ್ನ ಮಾಡೋಣ. ನಿಜ ಹೇಳಬೇಕಂದ್ರೆ ಈ ಮಕರ ರಾಶಿ ಅಂದರೆ ಕ್ಯಾಪ್ರಿಕಾನ್ ಅಂದರೆ ಡಿಸೆಂಬರ್ 22ನೇ ತಾರೀಕಿಂದ ಜನವರಿ 19ನೇ ತಾರೀಕಿನ ಮಧ್ಯೆ ಹುಟ್ಟುವಂತಹ ಏನು ವ್ಯಕ್ತಿಗಳಿದಾರಲ್ಲ, ಇವರನ್ನು ನಾವು ಮಕರ ರಾಶಿಯವರು ಅಂತ ಕರಿತೀವಿ. ಅಂದರೆ ಕ್ಯಾಪ್ರಿಕಾನ್ ಜೋಡಾಕ್ ಸೈನ್ ಅಂತ ಕರಿತೀವಿ. ಒಂದು ವಿಶೇಷತೆ ಏನಪ್ಪ ಅಂದರೆ ರಾಶಿಗಳಲ್ಲಿ ಒಟ್ಟು 12 ರಾಶಿಗಳಲ್ಲಿ ಇವರು 10ನೇ ರಾಶಿ ಅಂದರೆ ಮಕರ ರಾಶಿಯಾಗಿರ್ತಾರೆ. ಶನಿ ಇವರನ್ನು ಆಳುವಂತಹ ಒಂದು ಗ್ರಹ ಆಗಿದೆ. ಇವರು ಕುಟುಂಬಕ್ಕೆ ಹೆಚ್ಚು ಪ್ರಾಶಸ್ತ್ಯನ ಕೊಡ್ತಾರೆ. ಜೊತೆಗೆ ಕೋಪಕ್ಕೆ ತುತ್ತಾದರೆ ಕ್ಷಮೆ ಸಿಗೋದು ಮಾತ್ರ ಇವರಿಂದ ತುಂಬಾ ಕಷ್ಟ ಸ್ನೇಹಿತರೆ. ಇವರಲ್ಲಿ ಮುಖ್ಯವಾದಂತಹ ಗುಣ ಏನಪ್ಪ ಅಂದರೆ ನಿರಾಶಾದಾಯಕ ಪರಿಸ್ಥಿತಿ. ಇವರು ತುಂಬ ನಿರಾಶವಾದಿಗಳು, ಅದ್ಯಾಕೋ ಗೊತ್ತಿಲ್ಲ, ಬಟ್ ತುಂಬಾ ಮಹತ್ವಾಕಾಂಕ್ಷೆಯನ್ನು ಹೊಂದಿರ್ತಾರೆ. ಆದರೆ ಕೆಲವೊಂದು ವಿಷಯಗಳಲ್ಲಿ ಇವರು ನಿರಾಶವಾದಿಗಳಂತ ಕೆಲವೊಬ್ಬರು ಹೇಳ್ತಾರೆ. ಯಾಕಪ್ಪ ಅಂದರೆ ನೀವು ಯಾವುದೇ ಒಂದು ಸ್ಟೆಪ್ಪನ್ನು ತೆಗೆದುಕೊಳ್ಳೋ ಮೊದಲು, ಅಂದರೆ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳೋ ಮೊದಲು ಇವರು ಪಾಸಿಟಿವ್ ಆಗಿ ನಿರ್ಧಾರವೇನೋ ತೆಗೆದುಕೊಳ್ತಾರೆ. ಆದರೆ ಅದರಿಂದ ಆಗುವ ನೆಗೆಟಿವ್ ಇಂಪ್ಯಾಕ್ಟ್ಸ್ಗಳ ಬಗ್ಗೆ ಹೆಚ್ಚು ಇವರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಹೆಚ್ಚು ಇವರ ಬಗ್ಗೆ ಗಮನ ಇರುತ್ತೆ. ಪಾಸಿಟಿವಿಟಿ ಇದ್ದರೂ ಕೂಡ ನೆಗೆಟಿವಿಟಿ ಬಗ್ಗೆ ಹೆಚ್ಚು ಗಮನ ಕೊಡೋದು ಇವರ ಒಂದು ಗುಣಲಕ್ಷಣ ಆಗಿದೆ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್, ನೀವೇನಾದರೂ ಯಾವುದೇ ಒಂದು ಕೆಲಸ ಮಾಡಬೇಕು, ಓಕೆ ನಾನು ಇವತ್ತು ಒಂದು ಗಾಡಿಯನ್ನು ತಗೋಬೇಕು, ಈ ಒಂದು ಕಾರನ್ನು ತೊಗೋಬೇಕು ಅಂದರೆ ನೀವು ನಿರ್ಧಾರ ಮಾಡಬೇಕು ಅಂತ ಹೇಳಿದರೆ, ಓಕೆ ಇದು ಎಷ್ಟು ಚೆನ್ನಾಗಿದೆ, ಇದೆಲ್ಲ ಓಕೆ ಎಷ್ಟು ಮೈಲೇಜು, ಎಷ್ಟು ದೂರ ಹೋಗ್ಬೋದು, ಎಷ್ಟು ಗಟ್ಟಿಯಾಗಿದೆ, ಎಷ್ಟು ಇದು ಆಗಿದೆ ಅಂತೆಲ್ಲ ನೋಡ್ತಾರೆ. ಆದರೆ ಇವರು ನೆಗೆಟಿವ್ ಆಗಿ ತುಂಬಾ ಯೋಚನೆ ಮಾಡ್ತಾರೆ. ಒಂದು ವೇಳೆ ಈ ಥರ ಹೋದರೆ ಆಕ್ಸಿಡೆಂಟ್ ಆಗಿಬಿಟ್ರೆ, ಮೈಲೇಜ್ ಕಡಿಮೆ ಕೊಟ್ಟರೆ, 4 ಜನ ಜಾಸ್ತಿ ಹತ್ತಿಬಿಟ್ರೆ ಏನಾಗ್ಬಿಡ್ಬೋದು, ಈ ಥರ ಕ್ಯಾರೆಕ್ಟರು ಇವರಲ್ಲಿ ನಾವು ಹೆಚ್ಚಾಗಿ ಕಾಣ್ತೀವಿ. ಇವರು ಪಾಸಿಟಿವಿಟಿಯನ್ನು ಮೊದಲು ಯೋಚನೆ ಮಾಡೋ ಬದಲು ನೆಗೆಟಿವಿಟಿಯನ್ನು ಮೊದಲು ಯೋಚನೆ ಮಾಡ್ತಾರೆ. ಅಂದರೆ ಅದಕ್ಕೆ ಗಮನ ಜಾಸ್ತಿ ಕೊಡ್ತಾರೆ. ನಾನು ಮೊದಲೇ ಹೇಳಿದ ಹಾಗೆ ಈ ಮಕರ ರಾಶಿಯವರಿಗೆ ಈ ಭೂಮಿಯ ತತ್ವ ಅಂದರೆ ಅರ್ತ್ ಸೈನ್ ಜಾಸ್ತಿ ಇರೋದ್ರಿಂದ ಇವರು ಭೂಮಿಗೆ ಹೆಚ್ಚಾಗಿ ಅಂಟ್ಕೊಂಡಿರ್ತಾರೆ. ಅಂದರೆ ಇವರಿಗೆ ಹಠಮಾರಿತನ ಜಾಸ್ತಿ ಇರುತ್ತೆ. ಸ್ಟಬರ್ನೆಸ್ ಅಂತ ನಾವು ಇಂಗ್ಲೀಷಲ್ಲಿ ಕರಿಬೋದು. ತಾವು ಹೇಳಿದ್ದೇ ಆಗಬೇಕು, ನಾನು ಮಾಡಿದ್ದೇ ಆಗಬೇಕು, ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡಲೇಬೇಕು. ಉದಾಹರಣೆಗೆ ಕುಟುಂಬದಲ್ಲಿ ಇವರೇನಾದರೂ ದೊಡ್ಡವರಾಗಿದ್ದರೆ, ಅಥವಾ ಅಪ್ಪ ಆಗಿದ್ದರೆ, ತಂದೆ ಆಗಿದ್ದರೆ, ಒಂದು ಅಣ್ಣ ಆಗಿದ್ದರೆ, ಅಥವಾ ಏನಾದರೂ ನೀವು ಆಫೀಸಲ್ಲಿ ಬಾಸ್ ಆಗಿದ್ದರೆ ಮುಗಿದೇ ಹೋಯಿತು. ಇವರು ಏನು ಹೇಳ್ತಾರೋ ಅದೇ ಕೆಲಸ ಆಗಬೇಕು ಅನ್ನೋದು ಇವರ ಮನೋಭಾವನೆ ಇರುತ್ತೆ. ಹೀಗಾಗಿ ಇವ್ರ ಜೊತೆ ಕೆಲಸ ಮಾಡೋಕ್ಕೂ ಕೆಲವೊಬ್ಬರಿಗೆ ಆಗೋದಿಲ್ಲ. ಯಾಕಂದರೆ ಇವರು ಹಠವಾದಿಗಳು. ತಾವು ಹೇಳಿದ್ದಾಗಬೇಕು, ನೋಡಪ್ಪ ನಾನು ಇದೇನು ಹೇಳ್ತೀನಿ, ಈ ಟೈಮಲ್ಲಿ ಇಷ್ಟು ಕೆಲಸ ಆಗಬೇಕು, ಇದೇ ದಾರಿಯಲ್ಲಿ ನೀನು ಹೋಗಬೇಕು, ನೀನೇನಾದರೂ ಅಡ್ಡ ದಾರಿ ಹಿಡಿದ್ರೆ ನಿನ್ನ ಕತೆ ಮುಗಿದೇ ಹೋಯಿತು. ಸೊ ಯಾವುದೇ ಒಂದು ಸಲಹೆಗೆ ಇವರು ಬೇರೆಯವರ ಸಲಹೆಗಳಿಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ.
ಅರ್ಥ ಆಯ್ತಲ್ಲ. ತಾವೇನು ಮಾಡಬೇಕಂತ ಬಯಸ್ತಾರೋ ಅದು ಮಾಡೋದು ಇವರ ಒಂದು ಮುಖ್ಯ ಗುಣಲಕ್ಷಣ ಅಂತಲೇ ಹೇಳ್ಬೋದು. ಈಗ ನೀವೇ ಯೋಚನೆ ಮಾಡಿ, ನಿಮ್ಮ ಮನೆಯಲ್ಲಿ ಈ ರಾಶಿಯವರು ಈ ಥರ ಇದ್ದರೆ ಅವ್ರ ಜೊತೆ ನೀವು ಯಾವ ಥರ ರಿಯಾಕ್ಟ್ ಮಾಡ್ತೀರಾ ಅಂತ. ಈ ವಿಡಿಯೋ ನೋಡುವಾಗ ಆಗಲೇ ನಿಮಗೆ ಮನಸ್ಸಲ್ಲಿ ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಈ ರಾಶಿಯವರ ಜೊತೆ ಯಾರಾದರೂ ನಮ್ಮ ಮನೆಯಲ್ಲಿದ್ದಾರಾ, ಅಥವಾ ನಮ್ಮ ಫ್ರೆಂಡ್ ಸರ್ಕಲಲ್ಲಿದ್ದಾರಾ, ಅಥವಾ ನಮ್ಮ ಬಾಸ್ ಏನಾದರೂ ಇದ್ದಾರಾ. ಒಂದು ವೇಳೆ ಬಾಸ್ ಯಾವಾಗಲೂ ಹಠಮಾರಿ ಇದ್ದರೆ ಒಂದು ವೇಳೆ ಅವರು ಕೂಡ ಮಕರ ರಾಶಿಯವರ. ಈ ಥರ ಯೋಚನೆಗಳು ನಿಮ್ಗಾಗಲೇ ಈಗ ಪ್ರಾರಂಭವಾಗಿರ್ಬೋದು ಅಂತ ನಾನು ಅನ್ಕೊತೀನಿ. ಯಾಕಂದರೆ ಇವರ ಮೊಂಡುತನ, ಇವರ ಹಠಮಾರಿತನ ಕೆಲವರನ್ನು ಬೇಜಾರು ಮಾಡಿಬಿಡುತ್ತೆ. ಕೆಲವೊಮ್ಮೆ ಒಳ್ಳೆಯದಾಗಿರ್ಬೋದು, ನಾನು ಇಲ್ಲ ಅಂತ ಇಲ್ಲ, ಅವರ ನಿರ್ಧಾರಗಳು ಯಾವಾಗಲೂ ಕೆಟ್ಟದಾಗಿರುತ್ತೆ ಅಂತ ನಾನು ಹೇಳೋದಿಲ್ಲ, ಆದರೆ ಮೊಂಡುತನ ಜಾಸ್ತಿ. ಹೀಗಾಗಿ ಕೆಲವೊಮ್ಮೆ ಈ ರಾಶಿಯವರಿಗೂ ಅಥವಾ ಇನ್ನು ಕೆಲವು ಜನಗಳಿಗೆ, ಕೆಲವು ರಾಶಿಯವರಿಗೆ ಆಗ್ಬರೋದು ತುಂಬಾ ಕಷ್ಟ. ಇವರ ಈ ಹಠಮಾರಿತನ ಕೆಲವೊಮ್ಮೆ ಇವರನ್ನು ಸಂಕಟಕ್ಕೂ ಕೂಡ ತೆಗೆದುಕೊಂಡು ಹೋಗುವಂತಹ ಪರಿಸ್ಥಿತಿ ಇರುತ್ತೆ. ಸೊ ಇವರು ಏನಾದರೂ ಹಠಮಾರಿ ಮಾಡ್ತಾ ಇದ್ದರೆ ನೀವು ಅಂದ್ಕೊಳ್ಳಿ ಇವರು ಮಕರ ರಾಶಿಯವರು ಅಂತ ಗೊತ್ತಾಗಿ ಹೋಗುತ್ತೆ. ಮಕರ ರಾಶಿಯವರ ಇನ್ನೊಂದು ವಿಚಿತ್ರ ಸ್ವಭಾವ ಅಂತ ನಾವು ಹೇಳ್ಬೋದು, ದ್ವೇಷ. ಇವ್ರ ಜೊತೆ ನೀವೇನಾದರೂ ದ್ವೇಷ ಮಾಡ್ಕೊಂಬಿಟ್ರೆ ಮುಗ್ದೇ ಹೋಯಿತು. ಹಾವಿನ ಜೊತೆ ನೀವು ದ್ವೇಷ ಮಾಡಿದ ಹಾಗೆ. ಹಾವಿಗೆ ದ್ವೇಷ ಅಂದರೆ ಹಾವಿನ ದ್ವೇಷ 12 ವರ್ಷ ಅಂತಾರಲ್ಲ, ಇವ್ರ ಜೊತೆ ನೀವೇನಾದರೂ ದ್ವೇಷ ಮಾಡಿಕೊಂಡ್ರೆ ಸಾಯೋ ಪೂರ್ತಿ ಇವರು ನಿಮ್ಮನ್ನು ಬಿಡೋದಿಲ್ಲ. ಅಷ್ಟು ಸ್ಟಬರ್ನ್ ಆಗಿರ್ತಾರೆ. ನಾನು ಹೇಳೇಬಿಟ್ಟಿದ್ದೀನಿ ಹಠಮಾರಿಗಳು ಅಂತ. ನೀವೇನಾದರೂ ಇವ್ರ ಜೊತೆ ಜಗಳ ಮಾಡಿಕೊಂಡ್ರೆ, ಇವ್ರ ಜೊತೆ ನೀವೇನಾದರೂ ದ್ವೇಷ ಸಾಧಿಸ್ಕೊಂಡ್ರೆ, ಇವರಿಂದ ಇವರೇನಾದರೂ ನಿಮಗೆ ಕ್ಷಮಿಸ್ತಾರೆ ಅಂತ ತಿಳ್ಕೊಂಡ್ರೆ ಅದು ನಿಮ್ಮ ತಪ್ಪು ಭಾವನೆ ಸ್ನೇಹಿತರೆ. ಹೌದು, ಇವರಲ್ಲಿ ಆ ಗುಣನೇ ಇಲ್ಲ. ಯಾಕಂದರೆ ಒಂದು ಸಾರಿ ಇವರ ಜೊತೆ ನೀವೇನಾದರೂ ದ್ವೇಷ ಸಾಧಿಸ್ಕೊಂಡ್ಬಿಟ್ರೆ ಇವರು ನಿಮ್ಮ ನೆರಳನ್ನು ಕೂಡ ಬಿಡೋದಿಲ್ಲ. ನಿಮ್ಮ ನೆರಳಿನ ಹಾಗೆ ಬೆನ್ನತ್ಕೊಂಡ್ಬಿಡ್ತಾರೆ ಒಂದಲ್ಲ ಒಂದು ರೀತಿ. ಆದರೆ ಇವರು ನೇರವಾಗಿ ಯಾವತ್ತೂ ತಮ್ಮ ದ್ವೇಷವನ್ನು ಸಾಧಿಸೋದಿಲ್ಲ, ನೆನಪಿಟ್ಕೊಳ್ಳಿ. ಇವರು ದ್ವೇಷ ಸಾಧಿಸೋದು ಸೈಲೆಂಟಾಗಿ. ನೀವೇನಾದರೂ ಅವ್ರನ್ನ ಡೈರೆಕ್ಟಾಗಿ ಹಾರ್ಮ್ ಮಾಡಿರ್ಬೋದು. ಇವರು ಕೋಲ್ಡ್ ರಿವೆಂಜಲ್ಲಿ ಜಾಸ್ತಿ ಬಿಲೀವ್ ಮಾಡ್ತಾರೆ. ನೀವೇನಾದರೂ ಅವ್ರಿಗೇನೋ ಹೊಡೆದಿರ್ತೀರ ಅಂತ ತಿಳ್ಕೊಳ್ಳಿ, ಏನೋ ತಪ್ಪಿ ನೀವು ಈ ರಾಶಿಯವರಿಗೆ ಯಾವುದೋ ಒಂದು ಕಾರಣಕ್ಕೆ ಕಪಾಳಕ್ಕೆ ಚಿಕ್ಕವರಿದ್ದಾಗ ಹೊಡೆದಿರ್ತೀರ, ಅಥವಾ ಯಾವುದೋ ಒಂದು ಸಮಯದಲ್ಲಿ ಹೊಡೆದಿರ್ತೀರ. ಅವ್ರು ಇಮ್ಮಿಡಿಯೇಟಾಗಿ ನಿಮ್ಮ ಜೊತೆ ರಿಯಾಕ್ಟ್ ಮಾಡೋದಿಲ್ಲ. ಅರ್ಥ ಮಾಡ್ಕೊಳ್ಳಿ, ಅವರು ಇಮ್ಮಿಡಿಯೇಟಾಗಿ ನಿಮ್ಮ ಜೊತೆ ರಿಯಾಕ್ಟ್ ಮಾಡೋದೇ ಇಲ್ಲ. ನೀವು ಅವ್ರನ್ನ ಮರ್ತೇ ಬಿಟ್ಟಿರ್ತೀರ. ನೀವೇನು ಅನ್ಕೊತೀರಾ, ಹೊಡೆದಿದ್ದೀನಿ ಮರ್ತು ಬಿಟ್ಟಿದ್ದಾನೆ ಅನ್ಕೊಂಡ್ಬಿಟ್ಟಿರ್ತ. ಡೋಂಟ್ ಬಿ ಲೈ ಇನ್ ಎ ಇಲ್ಯೂಷನ್. ಈ ಒಂದು ಇಲ್ಯೂಷನಲ್ಲಿ ಇರೋಕ್ಕೆ ಹೋಗಬೇಡಿ. ಅವರು 1 ವರ್ಷ 2 ವರ್ಷ ಆದಮೇಲೆ ನೀವು ಯಾವ ಥರ ಅವ್ರಿಗೆ ಒಂದು ಕೆನ್ನೆಗೆ ಹೊಡೆದಿರ್ತೀರಲ್ಲ, ಅವರು ನಿಮ್ಮನ್ನು ಮುಗಿಸೇ ಬಿಡಬೇಕು ಅನ್ನೋ ರೀತಿಗೆ ಪ್ಲಾನ್ಗಳನ್ನು ಮಾಡ್ತಾ ಇರ್ತಾರೆ. ಸ್ಕೀಮ್ ನಡೀತಾ ಇರುತ್ತೆ. ಆಮೇಲೆ ನೀವು ಅದನ್ನು ಮರ್ತಿರ್ತೀರ ಹೊಡೆದಿರೋದು, ಇವರು ಮಾತ್ರ ಮರ್ತಿರೋದಿಲ್ಲ. ಆ ಗಾಯ ಅವ್ರಿಗೆ ಹಾಗೆ ಇಟ್ಕೊಂಡಿರ್ತಾರೆ. ಮುಂದೊಂದು ದಿನ ಕಾಯ್ತಾರೆ. ನೀವು ಅದೆಲ್ಲ ಮರ್ತು ಹೋದ ಮೇಲೂ ಒಂದು ದಿವಸ ಬಂದು ಆ ಒಂದು ದ್ವೇಷನ, ಆ ಒಂದು ರಿವೆಂಜನ್ನು ಅವರು ತಗೊತಾರೆ. ಹೀಗಾಗಿ ಇಂಥವರಿಂದ ನೀವೇನಾದರೂ ಕ್ಷಮೆ ಬಯಸಿದರೆ, ಇವರು ಕ್ಷಮಿಸ್ತಾರೆ ಅಂದ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ. ಸೊ ಇನ್ನೊಂದು ಕಿವಿ ಮಾತು ಏನಂದರೆ, ಇವರ ಜೊತೆ ಸ್ವಲ್ಪ ದ್ವೇಷವನ್ನು ಸಾಧಿಸೋದು ಕಡಿಮೆ ಮಾಡೋದೇ ಒಳ್ಳೆಯದು. ಕ್ಯಾಪ್ರಿಕಾನ್ ಮಕರ ರಾಶಿಯವರ ಇನ್ನೊಂದು ವಿಚಿತ್ರ ಗುಣ ಏನಪ್ಪ ಅಂದರೆ, ದೇ ಆರ್ ವೆರಿ ಸೈಲೆಂಟ್, ಕೋಲ್ಡ್ ಬ್ಲಡೆಡ್, ಇಂಟ್ರಾವರ್ಟ್ಸ್. ಇವರು ಯಾವುದೇ ಕೆಲಸವನ್ನು ಮಾಡಬೇಕು ಅಂದರೆ ಯಾರಿಗೂ ಹೇಳೋದಿಲ್ಲ, ಕೆಲಸ ಆದಮೇಲೆ ಹೇಳ್ತಾರೆ. ಡಿಟ್ಯಾಚ್ಡ್ ಆಗಿರ್ತಾರೆ, ಫ್ಯಾಮಿಲಿಯಲ್ಲೇ ಇರ್ತಾರೆ, ಬಟ್ ತಾವು ಮಾಡ್ತಿರೋ ವಿಚಾರಗಳನ್ನು ಯಾರ ಮುಂದೆ ಹೇಳೋದಿಲ್ಲ. ಅದು ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ. ಒಳ್ಳೆಯದಾದ್ರಂತೂ ಒಳ್ಳೆಯದೇ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಎಕ್ಸಾಮ್ ಬರಿತಾ ಇರ್ತಾರೆ, ಓದ್ತಿರ್ತಾರೆ, ಕೇಳಿದರೆ ಇಲ್ಲಪ್ಪ ನಾನೇನೋ ಬೇರೆ ಓದ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದರೆ ಒಂದು ದಿವಸ ನಿಮಗೊಂದು ಸರ್ಪ್ರೈಸ್ ನ್ಯೂಸ್ ಕೊಟ್ಬಿಡ್ತಾರೆ. ನ್ಯೂಸ್ ಪೇಪರಲ್ಲೂ ಬಂದುಬಿಡ್ಬೋದು, ನ್ಯೂಸ್ ಚಾನಲ್ಗಳಲ್ಲೂ ಬಂದುಬಿಡ್ಬೋದು, ನಾನು IAS ಆಫೀಸರ್ ಆಗಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ನನ್ನ ಮಗನೇ, ಏನು ಹೇಳಿಲ್ಲ ನೀನು, ಏನು ಮಾಡ್ತಾ ಇದೆಯಾ ಅಂತ ಹೇಳಿಲ್ಲ, ಎಲ್ಲಿ ಹೋಗ್ತಾ ಇದೆಯಾ ಅಂತ ಹೇಳಿಲ್ಲ, ಆದರೆ IAS ಆಫೀಸರ್ ಆಗಿಬಿಟ್ಟಿದೆಯಲ್ಲ. ಒಳ್ಳೆಯದಾದರೆ ಒಳ್ಳೆಯದು. ಅಂದರೆ ಇವರ ವಿಚಾರ ಏನಪ್ಪ ಅಂದರೆ, ಎಲ್ಲಿಯವರೆಗೆ ಕೆಲಸಗಳು ಆಗೋದಿಲ್ವೋ ಅಲ್ಲಿಯವರೆಗೆ ತಮ್ಮ ವಿಚಾರಗಳನ್ನು ಯಾರಿಗೂ ಕೂಡ ಗೊತ್ತಾಗಬಾರ್ದು, ಒಮ್ಮೆಲೇ ಗೊತ್ತಾಗಬೇಕು.
ಆಮೇಲೆ ತಮ್ಮ ಆಡಂಬರವನ್ನು ಇವರು ಹೇಳ್ಕೊಳ್ಳೋದಿಲ್ಲ, ತಮ್ಮ ಬಗ್ಗೆ ತಾವು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ. ಕೆಲವರು ಇರ್ತಾರೆ, ಚಿಕ್ಕ ಪುಟ್ಟ ಬರೀ ಪಾಸ್ ಆದರೆ ಸಾಕು, 10th ಪಾಸ್ ಆದರೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ, ಸಿಟಿಗಳಲ್ಲಿ ಹಾಕ್ಕೊತಾರೆ. 35% ಪಾಸ್ ಆಗಿದ್ದರೂ ಸಾಕು, ಅದನ್ನು ದೊಡ್ಡದಾಗಿ ವಿಜೃಂಭಿಸುವಂತೆ ಮಾಡ್ತಾರೆ. ಆದರೆ ಇವರೆಲ್ಲ 99% ತೊಗೊಂಡ್ರೂ ಕೂಡ ಇವರು ಯಾರಿಗೂ ಏನು ಹೇಳೋದಿಲ್ಲ. ಅಂಥ ವ್ಯಕ್ತಿಗಳು ಇಂಟ್ರಾವರ್ಟ್ಸ್, ಯಾರ ಜೊತೆ ಹೆಚ್ಚಾಗಿ ಮಾತಾಡೋದಿಲ್ಲ, ತಮ್ಮಲ್ಲಿ ತಾವಿರ್ತಾರೆ. ನಾನು ಹೇಳಿದ್ನಲ್ಲ, ಇವರು ಮಹತ್ವಾಕಾಂಕ್ಷಿಗಳು, ಹೆಚ್ಚು ಕನಸು ಕಾಣ್ತಾರೆ, ಹಗಲು ಕನಸುಗಳನ್ನ ಕಾಣ್ತಾರೆ, ಯಾವುದೋ ಲೋಕದಲ್ಲಿರ್ತಾರೆ. ವಿಚಿತ್ರ ಏನಂದರೆ ಇಂಥವರು ಕವಿಯಾಗೋದು ಜಾಸ್ತಿ, ಕಥೆಗಾರರಾಗೋದು ಜಾಸ್ತಿ. ಈ ಜನ ಹೆಚ್ಚು ಕ್ರಿಯೇಟಿವ್ ಕೂಡ ಆಗಿರ್ತಾರೆ. ಅಂದರೆ ತಮ್ಮನ್ನು ತಾವು ಒಳಗಡೆ ಎಲ್ಲೋ ಒಂದು ಕಡೆ ರೂಮಲ್ಲಿ ಹಾಕ್ಕೊಂಡು ಸೈಲೆಂಟಾಗಿ ಕೆಲಸ ಮಾಡ್ತಿರ್ತಾರೆ, ಆದರೆ ಒಳಗಡೆ ಕುದೀತಾ ಇರುತ್ತೆ. ಸೊ ಇವರ ಇಂಟ್ರಾವರ್ಟ್ ತುಂಬಾ ಡೇಂಜರಸ್ ಕೂಡ ಆಗಿರುತ್ತೆ, ತುಂಬ ಒಳ್ಳೆಯದು ಕೂಡ ಆಗಿರುತ್ತೆ. ಈ ಮಕರ ರಾಶಿಯವರ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ತುಂಬ ಸಂಶಯಾಸ್ಪದ ವ್ಯಕ್ತಿಗಳು, ಸಸ್ಪೀಷಿಯಸ್, ಡೌಟ್ ಮಾಡೋದು. ಫಾರ್ ಎಕ್ಸಾಂಪಲ್, ನೀವೇನಾದರೂ ನಿಮ್ಮ ಫ್ರೆಂಡ್ ಯಾರಾದರೂ ನಾನು ನಾಳೆ ಬರೋದಿಲ್ಲ ನಾಡಿದ್ದು ಬರ್ತೀನಿ ಅಂತ ಹೇಳಿದರೆ ಮುಗಿದ ಹೋಯಿತು. ಇವನು ಯಾಕೆ ನಾಡಿದ್ದು ಬರಬೇಕು, ನಾಳೆ ಯಾಕೆ ಬರ್ತಾಯಿಲ್ಲ, ಇವನು ಹೋಗ್ತಾ ಇರೋದು ಇಲ್ಲಿಂದ ಕೇವಲ 20 ಕಿಲೋಮೀಟ್ರ್ ದೂರದಲ್ಲಿ, ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದಾನೆ, ಅದೇನು ಹುಡುಗನೋ ಹುಡುಗಿನೋ, ನನ್ನ ಹತ್ರ ಯಾಕೆ ಯಾವಾಗಲೂ 100 ರೂಪಾಯಿ ಇಸ್ಕೊಳ್ಳೋನು ಇವತ್ತು 1000 ರೂಪಾಯಿ ಇಸ್ಕೊಂಡ. ಈ ಥರ ಕ್ಯಾರೆಕ್ಟರು ಅಂದರೆ ಸಸ್ಪೀಷಿಯಸ್, ಆಲ್ವೇಸ್ ಸಸ್ಪೀಷಿಯಸ್, ಯಾವಾಗಲೂ ಥಿಂಕ್ ಮಾಡ್ತಿರ್ತಾರೆ. ಥಿಂಕಿಂಗ್ ಕ್ಯಾರೆಕ್ಟರ್, ಅನುಮಾನಾಸ್ಪದ ನೋಡೋದೇ ಇವರ ಕೆಲಸ. ನಿಜ ಹೇಳಬೇಕಂದ್ರೆ ಇಂಥವರು ಜಾಸ್ತಿ ಈ ಸ್ಪೈಗಳಾಗಬೇಕು, ಡಿಟೆಕ್ಟಿವ್ಗಳಾಗಿರಬೇಕು. ಆ ಡಿಟೆಕ್ಟಿವ್ ಮೋಡಲ್ಲೇ ಇರ್ತಾರೆ. ಯಾವುದೇ ಒಂದು ನ್ಯೂಸ್ ಬಂದರೂ ಕೂಡ, ಯಾವುದೇ ಒಂದು ವಸ್ತು ಬಂದರೂ ಕೂಡ ಸಸ್ಪೀಷಿಯಸ್ ಆಗಿರ್ತಾರೆ. ಊಟ ಮಾಡುವಾಗಲೂ ಕೂಡ ಯಾವುದೋ ಹೋಟೆಲ್ಗೆ ಹೋದಾಗ ಯಾರೋ ವೇಟ್ರ್ ತಂದುಬಿಟ್ಟು ಊಟ ತಂದಿಟ್ಟ ಅಂತ ತಿಳ್ಕೊಳ್ಳಿ, ಅವರು ಅದನ್ನು ಸುಮ್ಮನೆ ತಿನ್ನೋದಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಮೊದಲೇ ಹೇಳಿದ್ದೀನಿ, ಇವರು ಹೆಚ್ಚಾಗಿ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡ್ತಾರೆ. ಇದರಲ್ಲಿ ಏನಾದರೂ ಪಾಯ್ಸನ್ ಇದೆಯಾ, ಇವನೇನು ಸರಿಯಾಗಿ ತಯಾರಿ ಮಾಡಿದಾನೋ ಇಲ್ವೋ, ಫುಡ್ ಪಾಯ್ಸನ್ ಆಗಿಬಿಡ್ಬೋದಾ ತಿಂದರೆ, ಈ ಥರ ಕ್ಯಾರೆಕ್ಟರು. ಸೊ ಯಾವಾಗಲೂ ಯೋಚನೆ ಮಾಡ್ತಿರ್ತಾರೆ, ಮುಂದೇನಾಗ್ಬೋದು, ಅದರಲ್ಲೂ ನೆಗೆಟಿವಿಟಿ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ, ಪಾಸಿಟಿವಿಟಿ ಕಡಿಮೆ. ಹೀಗಾಗಿ ಈ ಜನರ ಜೊತೆ ಸಂಬಂಧ ಬೆಳೆಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಒಂದು ಸರಿ ಇವರು, ನಾನು ಹೇಳ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಅಂದರೆ, ಒಂದು ಸರಿ ನೀವು ಏನಾದರೂ ಇವರನ್ನು ಗೆದ್ದುಬಿಟ್ರೆ ನಿಮಗೋಸ್ಕರ ಅವರು ಪ್ರಾಣವನ್ನು ಕೂಡ ಕೊಡೋಕ್ಕೆ ಮುಂದಾಗ್ಬಿಡ್ತಾರೆ, ಹೆದರೋದಿಲ್ಲ. ನೀವು ಇವ್ರ ಫ್ರೆಂಡ್ ಆಗಿಬಿಟ್ರೆ ಮುಗ್ದೇ ಹೋಯಿತು, ನಿಮಗೆ ಜೀವನ ಪೂರ್ಯಂತ ರಕ್ಷಣೆ ಕೊಡ್ತಾರೆ, ಎಲ್ಲದಕ್ಕೂ ಸಹಾಯ ಮಾಡ್ತಾರೆ. ಸಹಾಯಕ್ಕೆ ಎತ್ತಿದ ಕೈ. ನೋ ಡೌಟ್, ಸ್ವಲ್ಪ ಡೌಟ್ ಪಡ್ಬೋದು, ನಿಮ್ಮ ಬಗ್ಗೆ ಅನುಮಾನ ಪಡ್ಬೋದು, ಆದರೆ ನಿಮ್ಮ ಜೊತೆ ನಿಲ್ಲುವಂತಹ ವ್ಯಕ್ತಿತ್ವ ಈ ಮಕರ ರಾಶಿಯವರಿಗಿದೆ. ಅರ್ಥ ಮಾಡ್ಕೊಳ್ಳಿ. ಇವರು ಈಸಿಯಾಗಿ ಯಾರ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಿಲ್ಲ. ಫ್ರೆಂಡ್ಶಿಪ್ ಮಾಡಿಕೊಂಡ್ರೆ ಮುಗ್ದೇ ಹೋಯ್ತು, ನಿಮಗೋಸ್ಕರ ಪ್ರಾಣ ಬಿಟ್ಬಿಡ್ತಾರೆ. ಅಂಥ ಕ್ಯಾರೆಕ್ಟರು ಈ ಕ್ಯಾಪ್ರಿಕಾರ್ನಲ್ಲಿ ನಾವು ಕಾಣಬಹುದಾಗಿದೆ. ಮದುವೆಯಲ್ಲೂ ಅಷ್ಟೇ ಸ್ನೇಹಿತರೆ, ಇವರು ಒಬ್ಬ ಸಂಗಾತಿ ಮೇಲೆ ಹೆಚ್ಚಿಗೆ ಗಮನ ಕೊಡ್ತಾರೆ. ಒಂದು ಸರಿ ಮದುವೆ ಆದರೆ ಮುಗೀತು, ಒಂದು ಸರಿ ಕಮಿಟ್ ಆದರೆ ಮುಗಿದೇ ಹೋಯಿತು. ಅದೇ ಯಾವುದೋ ಒಂದು ಡೈಲಾಗ್ ಇದೆ, ಯಾವುದೋ ಒಂದು ಸಿನಿಮಾದಲ್ಲಿ, ಹಿಂದಿಯಲ್ಲಿ, ಒಂದು ಸರಿ ನಾನು ಕಮಿಟ್ ಆಗಿಬಿಟ್ರೆ ನಾನು ದೇವ್ರ ಮಾತು ಕೇಳೋದಿಲ್ಲ ಅಂತ. ಆ ರೀತಿ ಕ್ಯಾರೆಕ್ಟರು ಈ ಕ್ಯಾಪ್ರಿಕಾರ್ನ್. ಹಠವಾದಿಗಳು ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಇವ್ರ ಸಂಗಾತಿ ಕೂಡ, ಗಂಡಾಗಲಿ ಹೆಣ್ಣಾಗಲಿ, ಹೆಂಡತಿಯಾಗಲಿ ಗಂಡನಾಗಲಿ, ಒಂದು ಸರಿ ಇವ್ರನ್ನ ನೀವು ಮದುವೆ ಆಗಿಬಿಟ್ರೆ ಅವರು ಬೇರೆ ಯಾರನ್ನೂ ಕೂಡ ಗಮನ ಕೊಡೋದಿಲ್ಲ. ಎಂಥ ಚೆನ್ನಾಗಿರೋ ಹುಡುಗಿ ಬಂದರೂ ಕೂಡ ಅವರು ಅವರ ಬಗ್ಗೆ ಗಮನ ಕೊಡೋದಿಲ್ಲ, ಅಂಥ ಭಾವನೆಯಿಂದ ಕೂಡ ನೋಡೋದಿಲ್ಲ. ಮದುವೆ ಆದರೆ ತಮ್ಮ ಹೆಂಡತಿಯ ಜೊತೆ ಲೈಂಗಿಕವಾಗಿ ಇವರು ತಮ್ಮ ಪಾರ್ಟ್ನರ್ಗೆ ತುಂಬಾ ಸುಖವನ್ನು ಕೂಡ ಕೊಡ್ತಾರೆ. ಆದರೆ ಒಂದು ವೇಳೆ ಅವ್ರಿಗೇನಾದರೂ ಡೌಟ್ ಬಂದರೆ ಅವರನ್ನು ಮುಗಿಸೋವರೆಗೂ ಬಿಡೋದಿಲ್ಲ. ನೋಡಿದ್ರ ಸ್ನೇಹಿತರೆ, ಡಿಸೆಂಬರ್ 22ನೇ ತಾರೀಕಿಂದ ಜನವರಿ 19ನೇ ತಾರೀಕಿನ ಮಧ್ಯೆ ಹುಟ್ಟುವಂತಹ ವ್ಯಕ್ತಿಗಳಿಗೆ ಮಕರ ರಾಶಿಯವರು ಅಂತ ಹೇಳ್ತಾರೆ, ಇಂಗ್ಲೀಷಲ್ಲಿ ಕ್ಯಾಪ್ರಿಕಾರ್ನ್ ಅಂತಾರೆ. ಸೊ ಇವರ ಗುಣಲಕ್ಷಣಗಳು ನಿಮಗೆ ಹೇಗೆ ಅನಿಸಿದವು? ಒಂದು ವೇಳೆ ನೀವು ಕೂಡ ಮಕರ ರಾಶಿಯವರಾಗಿದ್ದರೆ ನೀವು ಇದೇ ಥರ ಇದ್ದೀರಾ ಅನ್ನೋದನ್ನು ಯೋಚನೆ ಮಾಡಿ. ಆ ಅನುಭವವನ್ನು, ಆ ಅನಿಸಿಕೆಯನ್ನು ದಯವಿಟ್ಟು
ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂಥದೇ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್.